ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದಾನು. 70 ದಿನ ಮೇಲೆ ಮುಗಿತು. ಆಲ್ಮೋಸ್ಟ್ ಅಲ್ಲಿ 80 ದಿನಕ್ಕೆ ರೀಚ್ ಆಗ್ತಾ ಇದೀವಿ. ಮತ್ತೆ ಈ ಟೈಮಲ್ಲಿ ಯಾರ್ಯಾರ ಆಟ ಹೇಗಿದೆ, ಯಾರೆಲ್ಲ ಟಾಪ್ 5 ಆರ್ ಟಾಪ್ 6ಗೆ ಬರ್ಬೋದಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ವಿತ್ ರೀಸನ್ಸ್ ಕೂಡ ಹೇಳ್ತೀನಿ. ಮುಖ್ಯವಾಗಿ ನಂಬರ್ 1 ಗಿಲ್ಲಿ 100% ಬರ್ತಾನೆ. ಈ ಸೀಸನ್ ಫುಲ್ ಬೆಂಡ್ ಮೇಲೆ ಹಾಕೊಂಡು ಹೇಳ್ಕೊಂಡ್ ಬಂದ್ರೆ ತಪ್ಪೇ ಇಲ್ಲ ಗುರು. ಯಾಕೆ ಅಂದ್ರೆ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಅವ್ರ ಒಂದು ಕಾಮಿಡಿ ಆಗಿರ್ಬೋದು, ಅವ್ರ ಮಾತಾಗಿರ್ಬೋದು, ಕೆಲವು ಟಾಸ್ಕು ಆಗಿರ್ಬೋದು, ಎಲ್ಲ ವಿಷಯಗಳ ಕಂಪೇರ್ ಮಾಡಿದ್ರೆ ನೋಡಿದ್ರೆ 100% ಗಿಲ್ಲಿ ಈ ಸೀಸನ್ ಅಲ್ಲಿ ನೇರ ನುಡಿ ಮಾತು, ಹಿಂದೆ ಮಾತಾಡೋದನ್ನಲ್ದೇ ಮುಂದನೆ ಕಾಮಿಡಿ ರೂಪದಲ್ಲೋ ಇನ್ನೊಂದು ರೂಪದಲ್ಲೋ ಇನ್ನೊಂದ್ರ ಬಗ್ಗೆ ಹೇಳಿರ್ವಾಗಿರ್ಬೋದು. ಎಕ್ಸ್ಪೆಷಲಿ ಪ್ಲಸ್ ಅಂದ್ರೆ ಕರ್ನಾಟಕ ಜನತೆ ತುಂಬಾ ಇಷ್ಟಪಡೋದ್ರಲ್ಲಿ 100ಗೆ 80% ಅವ್ರನ್ನ ಲೈಕ್ ಮಾಡ್ತಾ ಇದ್ದಾರೆ. ನಂಬರ್ 1 ಪ್ಲೇಸ್ ಅಲ್ಲಿ ಗಿಲ್ಲಿನೇ ಇರ್ತಾರೆ. ವಿನ್ನರ್ ಆದ್ರೂ ಆಗ್ಬೋದು, ಈಗಲೇ ಹೇಳಲ್ಲ ನಾನು ಖಂಡಿತವಾಗ್ಲು. ಫಾರ್ ಟಾಪ್ 5 ಮಾತ್ರ 100% ಇರ್ತಾರೆ. ಯಾರೇ ಬರಲಿ ಏನೇ ಆಗಲಿ ಅವ್ರು ಮಾತ್ರ ಫಿಕ್ಸ್ ಇರ್ತಾರೆ. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಅಶ್ವಿನಿ ಗೌಡ. ಹೌದು, ಅಶ್ವಿನಿ ಗೌಡ ತುಂಬಾ ತಪ್ಪುಗಳು ಮಾಡಿದ್ರೆ ಇಲ್ಲ ಅಂತಲ್ಲ, ಆದ್ರೆ ಬಿಗ್ ಬಾಸ್ ಮನೆಗೆ ಕಾಂಟ್ರಿಬ್ಯೂಷನ್, ಮೇನ್ ಆಗಿ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ನಾನು ನೆಗೆಟಿವ್ ಪಾಸಿಟಿವ್ ಬಗ್ಗೆ ಮಾತಾಡ್ತಾ ಇಲ್ಲ, ಬಟ್ ಸುಮಾರಾಗಿ ಅವ್ರ ಪ್ರೋಮೋಗಳು ಒಂದು 50-60 ಪ್ರೋಮೋ ಬಂದಿದೆ. ಕೌಂಟ್ ಮಾಡ್ಕೊಂಡ್ ಬಂದ್ರೆ ಹೆಚ್ಚಾಗಿ ಗಿಲ್ಲಿ ಮತ್ತು ಅಶ್ವಿನಿ ಅವರು ಜಾಸ್ತಿ ಪ್ರೋಮೋ ಬಂದಿರೋದು ಈ ಬಿಗ್ ಬಾಸ್ ಸೀಸನ್ ಅಲ್ಲಿ. ಕಾಂಟ್ರಿಬ್ಯೂಷನ್ ತುಂಬಾನೇ ಇದೆ. ಕೆಲವು ಸಲ ನೆಗೆಟಿವ್ ಆಗಿರಲಿಲ್ಲ ಅಂತಲ್ಲ, ಕೆಲವು ಸಲ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿದ್ದಾರೆ, ಕೆಲವು ಸಲ ಪ್ರೆಸೆಂಟೇಷನ್ ಮಾಡಿದ್ದಾರೆ, ಕೆಲವು ಸಲ ಇನ್ನೊಂದು ಮಾತೆಲ್ಲ ಹೇಳಿದ್ದಾರೆ, ಏನ್ ಹೇಳಿರ್ಬೇಕು ಅಲ್ಲೆಲ್ಲ ಮಾತಾಡಿದ್ದಾರೆ, ಕೆಲವು ತಪ್ಪುಗಳು ಮಾಡಿದ್ದಾರೆ, ಸರಿಗಳು ಮಾಡಿದ್ದಾರೆ. ಎಲ್ಲರೂ ತಗೊಂಡ್ರೆ ಓವರ್ ಆಲ್ ಆಗಿ 12ನೇ ಸೀಸನ್ ಅಲ್ಲಿ ಅವರ ಕಾಂಟ್ರಿಬ್ಯೂಷನ್ ತುಂಬಾ ದೊಡ್ಡದಾಗಿದೆ. 100% ಬೇರೆ ಮಾತೇ ಇಲ್ಲ. ಅಶ್ವಿನಿ ಗೌಡ ಆಯ್ತು, ಅದಾದ್ಮೇಲೆ ರಕ್ಷಿತಾ 100%. ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ಮುಖ್ಯವಾಗಿ ಇವ್ರಿಗೆ ಒಬ್ರಿಗೆ ಮೋಸ ಮಾಡಬೇಕು, ಒಬ್ರಿಗೆ ಅನ್ಯಾಯ ಮಾಡಬೇಕು, ಒಬ್ರಿಗೆ ಕಳಂಕ ತರಬೇಕು, ಇನ್ನೊಂದು ಮಾಡಬೇಕು ಅನ್ನೋದಿಲ್ಲ. ಜೆನ್ಯೂನ್ ಆಗಿ ಗೇಮ್ ಮಾಡ್ತಾರೆ, ಇಂಡಿವಿಜುವಲ್ ಆಗಿ ಗೇಮ್ ಮಾಡ್ತಾರೆ, ಕರೆಕ್ಟ್ ಆಗಿ ಆಡ್ತಾರೆ, ಲಾಯಲ್ ಆಗಿರ್ತಾರೆ. ಎಲ್ಲಿ ಯಾರಿಗೆ ಏನ್ ಹೇಳ್ಬೇಕು ಅವಾಗ ಹೇಳ್ತಾರೆ. ಬಟ್ ಹೇಳೋದ್ರಲ್ಲಿ ಅಲ್ಲೆಲ್ಲೆಲ್ಲ ಸ್ವಲ್ಪ ಎಡವಟ್ಟುಗಳು ಮಾಡ್ತಾರೆ. ಅದೊಂದು ಬಿಟ್ರೆ ಶಿ ಇಸ್ ಆಲ್ವೇಸ್ ಫೈನ್ ಅಂತ ಹೇಳ್ಬೋದು. ಕರೆಕ್ಟ್ ಆಗಿ ಟಾಸ್ಕ್ ಅಂತ ಬಂದಾಗ ತುಂಬಾ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಬಿಗ್ ಬಾಸ್ ಮನೆಗೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಮಾತೊಂದು ಬಂದಾಗ ಮಾಡಿದ್ದಾರೆ, ಟಾಸ್ಕ್ ಅಂತ ಬಂದ ಆಡಿದ್ದಾರೆ. ಸ್ವಲ್ಪ ನಾಮಿನೇಷನ್ಸ್ ರೀಸನ್ಸ್ ಅಂತ ಬಂದಾಗ ಏನಾದರೂ ಕಾರಣಗಳು ಕೊಡ್ಬೇಕಂತ ಬಂದಾಗ ಸ್ವಲ್ಪ ಎಡುವುದನ್ನು ಬಿಟ್ರೆ, ಬಟ್ ಉತ್ತಮ ಕಳಪೆ ಅಂತ ಬಂದಾಗ ಯಾರ ಬಗ್ಗೆ ಹೇಳ್ಬೇಕಂದಾಗ ಕರೆಕ್ಟ್ ಆಗಿ ಹೇಳಿದ್ದಾರೆ. ಅವರು ಹೇಳೋ ವೇ ತಪ್ಪಾಗಿರ್ಬೋದು, ಬಟ್ ಕರೆಕ್ಟ್ ಆಗಿ ಹೇಳಿದ್ದಾರೆ. ಸೇಫ್ ಗೇಮ್ ಅಂತೂ ಆಡಕ್ಕೆ ಹೋಗಲ್ಲ ಅಂತ ಹೇಳ್ಬೋದು. ಟಾಪ್ 3 ಕಂಪ್ಲೀಟ್ ಆಯ್ತು. ಟಾಪ್ 4 ಅಂತ ತಗೊಂಡಾಗ ತುಂಬಾ ಜನ ಬರ್ತಾರೆ, ಇಲ್ಲ ಅಂತಲ್ಲ. ಬಟ್ ಈವರೆಗೂ ಕೂಡ ಧನುಷ್ ಅವರು ತುಂಬಾ ಸೇಫ್ ಗೇಮ್ ಮಾಡ್ಕೊಂತಾನೆ ಬಂದರೆ, ಇದೇ ರೀತಿ ಆಡ್ಕೊಂಡು ಹೋದ್ರೆ ಅವ್ರು ಖಂಡಿತವರು ಟಾಪ್ 4 ಬರಕ್ ಸಾಧ್ಯನೇ ಇಲ್ಲ. ಮುಂದಿನ ದಿನಗಳಲ್ಲಿ ಬದಲಾಗ್ಬೋದು. ಟಾಸ್ಕ್ ಚೆನ್ನಾಗಿ ಆಡ್ತಾರೆ. ಸ್ವಲ್ಪ ವ್ಯಕ್ತಿತ್ವ ಅಂತ ಬಂದಾಗ ಕೆಲವು ಸಲ ತುಂಬಾನೇ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಕಲರ್ಸ್ ಕ್ವಾಟಾದಲ್ಲಿ ಇವರು ಟಾಪ್ 4ಗೆ ಆರಾಮಾಗಿ ಬರ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಚೇಂಜಸ್ ಆಗ್ತಾರೆ, ಚೇಂಜಸ್ ಆಗಬಹುದು ಕೂಡ. ಆದ ಕಾರಣ ಇವರು ಟಾಪ್ 4ಗೆ ಬಂದೇ ಬರ್ತಾರೆ ಅನ್ಸುತ್ತೆ. ಇನ್ನು ಟಾಪ್ 5 ಅಲ್ಲಿ ಐ ಥಿಂಕ್ ರಘು ಅವರು ಡಿಸರ್ವ್ ಅನ್ಸುತ್ತೆ ನನ್ಗೆ ಅನ್ಸೋ ಪ್ರಕಾರ. ಟಾಸ್ಕ್ ಅಂತ ಬಂದು ಆಡಿದರೆ, ಮನೆಗೆ ಕಾಂಟ್ರಿಬ್ಯೂಷನ್ ಮಾಡ್ತಾರೆ, ಚೆನ್ನಾಗಿ ಆಡಿದ್ದಾರೆ. ಒಂದ್ ಸ್ವಲ್ಪ ಅಲ್ಲಲ್ಲಿ ಸ್ಲೋ ಆಗಿದಾರೆ ಒಂದು ಬಿಟ್ರೆ, ಈಗೀಗ ಓಪನ್ ಅಪ್ ಆಗ್ತಾ ಇದಾರೆ, ಈಗೀಗ ಮಾತಾಡ್ತಾ ಇದ್ದಾರೆ. ಐ ಥಿಂಕ್ ಒಂದು ಎಕ್ಸಾಂಪಲ್ ಹೇಳ್ತೀನಿ, ರಾಶಿಕಾ ಸೂರಜ್ ಅಂತ ತಗೊಂಡಾಗ ಅವ್ರಿಬ್ಬರನ್ನ ಇದು ಮಾಡೋದಾಗಿರ್ಬೋದು, ಆಯುಷ ಆಗಿರ್ಬೋದು, ಅವರು ಕೂಡ ಚೆನ್ನಾಗಿ ಇದು ಮಾಡ್ತಾರೆ. ಟಾಪ್ 5 ನನ್ನ ಪ್ರಕಾರ ಇವರು ಅಂತ ಹೇಳ್ತೀನಿ. ಮುಖ್ಯವಾಗಿ ಒಂದು ಗಿಲ್ಲಿ, ಇನ್ನೊಂದು ಅಶ್ವಿನಿ ಗೌಡ, 3ನೇದು ರಕ್ಷಿತಾ, 4ನೇ ಧನುಷ್ ಗೌಡ, 5 ಬಂದ್ಬಿಟ್ಟು ರಘು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಈಗ ಸೂರಜ್ ಆಗಿರ್ಬೋದು, ರಾಶಿಕಾ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಇನ್ನೂ ಆಗಿರ್ಬೋದು, ಬೇರೆಯವರಾಗಿರ್ಬೋದು. ಎಕ್ಸಾಂಪಲ್ ಆಗಿ ಧ್ರುವಂತ್ ಬಂದ್ರು ಡೌಟೇ. ಧನುಷ್ ಅನ್ನು ಹೊರಗಿಟ್ಟು ಧ್ರುವಂತ್ ಬಂದ್ಬಿಡ್ತಾರೆ ಅನಿಸ್ತದೆ ಕೆಲವು ಸಲ. ಬಟ್ ನೋಡ್ಬೇಕು. ಇನ್ನ ಟಾಪ್ 6 ಅಂತ ತಗೊಂಡ್ರೆ ನೀವು ತುಂಬಾ ಜನ ಹೇಳ್ತೀರಿ, ಬಟ್ ನನ್ನ ಪರ್ಸ್ಪೆಕ್ಟಿವ್ ನಾನು ಹೇಳ್ತಾ ಇದ್ದೀನಿ. ಕಾರಣ ಏನಂದ್ರೆ, ರಾಶಿಕಾ ಅವರು ಟಾಸ್ಕ್ ಒಂದು ಬಿಟ್ಟು ಬೇರೆ ವ್ಯಕ್ತಿತ್ವ ಅಂದ್ರೆ 0 ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಕಾವ್ಯ ಅವರಂದ್ರೆ ಟಾಸ್ಕ್ ಆಡಿಲ್ಲ ನಿಜಾನೇ, ಬಟ್ ಪರ್ಫಾರ್ಮೆನ್ಸ್ ಇದೆಯಾ, ಎಂಟರ್ಟೈನ್ಮೆಂಟ್ ಇದೆಯಾ, ಅಲ್ಲೆಲ್ಲೆಲ್ಲ ಪರವಾಗಿಲ್ಲ ಅನ್ಸುತ್ತೆ. ಸೇಫ್ ಗೇಮ್ ಅನ್ನೋದು ಬಿಟ್ರೆ, ಬಟ್ ಅವ್ರ ಪರ್ಸನಾಲಿಟಿ ವ್ಯಕ್ತಿತ್ವ ಅಂತ ತಗೊಂಡಾಗ ಏನಾಗುತ್ತೆ ಅಂದ್ರೆ, ಒಪಿನಿಯನ್ಸ್ ಆಗಿರ್ಬೋದು, ಕೆಲವು ವಿಷಯಗಳಾಗಿರ್ಬೋದು, ಕರೆಕ್ಟ್ ಆಗಿ ಮಾತಾಡ್ತಾರೆ. ಇಲ್ಲಿ ಎಲ್ಲಾ ಸೈಡ್ಗಿಟ್ರೆ ಕಾವ್ಯ ಗಿಲ್ಲಿ ಅಂತ ಹೊರಗಡೆ ತುಂಬಾ ಸ್ಪ್ರೆಡ್ ಆಗ್ತಾ ಇದೆ, ತುಂಬಾ ಸಿಗ್ತಾ ಇದೆ, ಸ್ಕೋಪು ತುಂಬಾ ಹೈಲೈಟ್ ಆಗ್ತಾ ಇದೆ. ಆ ಕಾರಣ ಕೂಡ ಕೊನೆವರೆಗೂ ಅವನ್ನ ಕರ್ಕೊಂಡ್ ಬರ್ತಾರೆ, ಕೊನೆವರೆಗೂ ಇರಿಸ್ತಾರೆ ಅಂತ ನನಗನ್ನಿಸ್ತಾ ಇದೆ. ಐ ಥಿಂಕ್ ಟಾಪ್ 6 ಅಲ್ಲಿ ಅವ್ರು ಬರ್ಬೋದು. ಎಕ್ಸ್ಪೆಕ್ಟಿವ್ ಅನ್ಎಕ್ಸ್ಪೆಕ್ಟೆಡ್ ಏನಾದ್ರು ಆದ್ರೆ ಧ್ರುವಂತ್ ಅವ್ರು ಬರ್ತಾರೆ ಮಧ್ಯದಲ್ಲಿ. ಅಷ್ಟು ಬಿಟ್ರೆ ನನ್ನ ಪ್ರಕಾರ ಟಾಪ್ 6 ಇವ್ರೆ ಅಂತ ಹೇಳಕ್ ಇಷ್ಟಪಡ್ತೀನಿ. 1ನೇದು ಗಿಲ್ಲಿ, 2ನೇದು ಅಶ್ವಿನಿ ಗೌಡ, 3ನೇದು ರಕ್ಷಿತಾ, 4ನೇದು ಧನುಷ್ ಗೌಡ,
5ನೇ ಬಂದ್ಬಿಟ್ಟು ರಘು ಅವ್ರು ಬರ್ಬೋದು, 6ನೇ ಬಂದ್ಬಿಟ್ಟು ಕಾವ್ಯ ಅಂತೀನಿ. ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ಅಂತ ನಾವು ತೊಗೊಂಡ್ರೆ ಖಂಡಿತವಾಗ್ಲೂ ಅದರಲ್ಲಿ ನಮ್ಮ ಧ್ರುವಂತ್ ಅವ್ರು ಇರ್ತಾರೆ, ಡೌಟೇ ಬೇಡ ಅಂತ ಅನ್ಸ್ಬೋದು. ನನ್ನ ಪ್ರಕಾರ ಇವರು ಟಾಪ್ 5. ಮತ್ತು ನಿಮ್ಮ ಪ್ರಕಾರ ಟಾಪ್ 5 ಅಂತ ಕಮೆಂಟ್ ಮಾಡಿ. ಪ್ರತಿ ಸಲ ಹೇಳ್ತೀನಿ, ಈ ಸಲ ಹೇಳ್ತೀನಿ, ನಿಮ್ಮ ಫೇವ್ರೇಟ್ ಯಾರಿದ್ರೆ ಒಬ್ಬರಿಗೆ ಸಪೋರ್ಟ್ ಮಾಡಿ. ಕಾವ್ಯ ರಕ್ಷಿತಾ ಅಂತ ಬೇಡ, ಕಾವ್ಯ ಗಿಲ್ಲಿ ಅಂತ ಬೇಡ, ರಘು ಗಿಲ್ಲಿ ಅಂತನೂ ಬೇಡ, ಯಾರಿಗಾದ್ರೂ ಒಬ್ರು ಸಪೋರ್ಟ್ ಮಾಡಿ. ಏನಕ್ಕಂದ್ರೆ ತುಂಬ ಈ ರೀತಿ ಆಗ್ತಾ ಇದೆ. ಯಾರಾದ್ರೂ ಒಬ್ರಿಗೆ ಸಪೋರ್ಟ್ ಮಾಡಿ, ಒಬ್ರಿಗೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಫೇವ್ರೇಟ್ ಯಾರು ಅವ್ರ ಬಗ್ಗೆ ಕಮೆಂಟ್ ಮಾಡಿ. ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ಸ್ ಎಲ್ಲ ಮಾಡಿ. ಅದು ತುಂಬ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ, ತುಂಬ ಹೆಲ್ಪ್ ಆಗುತ್ತೆ ಆ ಕಂಟೆಸ್ಟೆಂಟ್ಗಳಿಗೆ. 100% ಅಲ್ಲಿ 50% ಸೋಷಿಯಲ್ ಮೀಡಿಯಾನೇ ಕನ್ಸಿಡರ್ ಮಾಡ್ತಾರೆ. ಕಲರ್ಸ್ ಆಗಿರ್ಬೋದು, GSR ಆಗಿರ್ಬೋದು, ಯಾರಾಗಿರ್ಬೋದು, ಟ್ರೆಂಡ್, ಟ್ವಿಟರ್ ಟ್ರೆಂಡ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ 50ನ ಕಾಂಟ್ರಿಬ್ಯೂಷನ್ ತೊಗೊಂಡ್ರೆ 50ನ ಸೋಷಿಯಲ್ ಮೀಡಿಯಾನ 100% ಅಬ್ಸರ್ವ್ ಮಾಡೇ ಮಾಡ್ತಾರೆ. ಲಾಸ್ಟ್ ಸೀಸನಲ್ಲಿ ಕೂಡ ಹನುಮಂತ್ ಅವ್ರಿಗೆ ಹೆಲ್ಪ್ ಆಗಿದ್ದು ಅದನ್ನೇ. ಆದ ಕಾರಣ ಹೇಳಕ್ಕೆ ಇದನ್ನೇ ಇಷ್ಟಪಡ್ತೀನಿ. ನಿಮಗೆ ಫೇವ್ರೇಟ್ ಅವ್ರ ಹೆಸರನ್ನ ಕಮೆಂಟ್ ಮಾಡಿ, ಹ್ಯಾಶ್ಟ್ಯಾಗ್ ಹಾಕಿ ವಿತ್, ಅದಕ್ಕೋಸ್ಕರ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೂ ಮತ್ತು ನನಗೂ ಕೂಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.